ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಶುಭ ದಿನ, ಶುಭ ವಾರಾಂತ್ಯ. ಎಲ್ಲ ಶನಿವಾರ ಬ್ಯುಸಿ ಇರ್ತೀರ. ನಾನು ಮೊನ್ನೆನೇ ಮಾಡಬೇಕು ಅಂತಿದ್ದೆ ಈ ವಿಡಿಯೋ. ಭಾಳ ದಿನ ಆಯಿತು ನಿಮ್ಮ ಮುಂದೆ ಒಂದು ವಿಡಿಯೋ ತೊಗೊಂಬಂದು. ಇವತ್ತು ತೊಗೊಂಬರ್ತಾಯಿದ್ದೀನಿ. ಏನಂತಂದರೆ ಇದು ಸೇಮ್ ಆ್ಯಸ್ ಯೂಶುವಲ್ ಆಸ್ಟ್ರೋನ್ಯೂಮರಾಲಜಿ ಬಗ್ಗೆ. ಇವಾಗ ಈ ವರ್ಷ 8ನೇದು ನಡೀತಾ ಇದೆ, ನಂಬರು 2024, ಟೋಟಲ್ 8. ಸೊ 8ನೇ ನಂಬರ್ವರೆಗೆಲ್ಲ ಚೆನ್ನಾಗಿ ನಡೀತಾ ಇದೆ ಈಗಾಗಲೇ. ಇದ್ರ ಬಗ್ಗೆ ಭಾಳಷ್ಟು ಪ್ರಿಡಿಕ್ಷನ್ ಮಾಡಿದ್ದೆ ಈ ವರ್ಷದ್ದು. ಅದರಲ್ಲಿ ಸಾಕಷ್ಟು ಕ್ಲಿಕ್ ಆಗಿದೆ. ಸೊ ಈಗ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು 9, 2025. ಸೊ ನಂಬರ್ 9 ಈಗಾಗಲೇ ವರ್ಷ ತುಂಬ ಚೆನ್ನಾಗಿ ಶುರುವಾಗಿ ಹೋಗಿದೆ. ಸೊ ಭಾಳ ಚೆನ್ನಾಗಿರುತ್ತೆ ಅವ್ರಿಗೆ ವರ್ಷ, ನಂಬರ್ 9. ಸೊ ಮತ್ತು ನಂಬರ್ 9 ಜೊತೆಯಲ್ಲಿ ನಂಬರ್ 9ಗೆ ಭಾಳ ಫೇವರೇಬಲ್ ನಂಬರು. ನಾನು ಈಗಾಗಲೇ ಅದ್ರ ಬಗ್ಗೆ ವೀಡಿಯೋನ ಮಾಡಿದ್ದೀನಿ, ಸಾಕಷ್ಟಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡಬೇಕಾದ್ರೂ ಮಾತಾಡಿದ್ದೀನಿ. ನಂಬರ್ 2. ಸೊ ಇನ್ನು ಅವ್ರಿಗೆ ಈಗಾಗಲೇ 2025 ಕಾಯೋಷ್ಟಿಲ್ಲ. ನಂಬರ್ 2 ಅವ್ರಿಗೆ 2025 ಕಾಯಬೇಕು, ಜನವರಿವರೆಗೂ. ಬಟ್ ನಂಬರ್ 9 ಅವ್ರಿಗೆ ದ ಇಯರ್ ಈಸ್ ಆಲ್ರೆಡಿ ದೇರ್. ವೆರಿ ಗುಡ್ ಟೈಮ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಂಬರ್ 9. ಸೊ ಭಾಳಷ್ಟು ಜನ ನಂಬರ್ 9 ಪಾಲಿಟಿಕ್ಸಲ್ಲಿರ್ಬೋದು, ಫಿಲಮ್ ಫೀಲ್ಡಲ್ಲಿರ್ಬೋದು, ಭಾಳಷ್ಟು ಜನ ಕ್ಲಿಕ್ ಆಗ್ತಾರೆ ನೆಕ್ಸ್ಟ್ ಇಯರ್. ಈಗಲೇ ಶುರುವಾಗಿ ಹೋಗಿದೆ. ಸೊ ಸೆಪ್ಟೆಂಬರಿಂದನೇ ಕೌಂಟ್ ಮಾಡ್ಕೊಳ್ಳಿ, ನಿಮ್ಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ. ಸೊ ನಂಬರ್ 9 ಈಗ ನನಗೆ ಮೈಂಡಿಗೆ ಬರೋದು ಹಲವಾರು ಜನ ಇದ್ದಾರೆ. ಈಗ ಫಿಲಮ್ ಫೀಲ್ಡಲ್ಲಿ ಸಲ್ಮಾನ್ ಖಾನ್ ತೊಗೋಬೋದು, ಅಕ್ಷಯ್ ಕುಮಾರು. ಹಾಗೆ ನಂಬರ್ 2 ಬಂದ್ಬಿಟ್ಟು ಶಾರುಖ್ ಖಾನು, ಸಂಜಯ್ ದತ್ತು, ಅಮಿತಾಬ್ ಬಚ್ಚನ್ನು, ಭಾಳ ಜನ ನಂಬರ್ 2 ಅವರಿದ್ದಾರೆ. ಇಲ್ಲಿ ನಂಬರ್ 2, ನಂಬರ್ 9 ಅಂತ ಹೇಳ್ತಾಯಿದ್ರೆ ಮೊದಲನೇ ಸಲ ವೀಡಿಯೋವರೆಗೆ ಕನ್ಫ್ಯೂಸ್ ಆಗ್ಬೋದು. ನಂಬರ್ 2 ಅಂದರೆ 2ನೇ ತಾರೀಕು, 11ನೇ ತಾರೀಕು, 20 ಮತ್ತು 29ನೇ ತಾರೀಕು ಹುಟ್ಟಿರೋರು, ಯಾವ ತಿಂಗಳಾಗಿರ್ಬೋದು ಆ ಡೇಟಲ್ಲಿ ಹುಟ್ಟಿರೋರು. ನಂಬರ್ 9 ಅಂದರೆ 9, 18 ಮತ್ತು 27. ಸೊ ಈ ಡೇಟ್ಗಳಲ್ಲಿ 9, 18 ಆ್ಯಂಡ್ 27 ಆ್ಯಂಡ್ 2, 11, 20 ಆ್ಯಂಡ್ 29. ಫಾರ್ ದೀಸ್ 2 people, ನಂಬರ್ 2 ಆ್ಯಂಡ್ ನಂಬರ್ 9, they will be having very good time. For number 2 people, they should wait until January 2025. But for number 9, the year has already set in. The good times have already started. So in this year, what prediction I had made for this year 2024, almost till now up to September, nearly 65 to 70% of them have come true. ಸೊ 60-65% ಸ್ಟ್ರೈಕ್ ರೇಟ್ ಇದೆ ಈ ವರ್ಷ. ಇನ್ನೂ ಇಯರ್ ಕಂಪ್ಲೀಟ್ ಆಗೋದಕ್ಕಿಂತ 3-4 ತಿಂಗಳಿದೆ. ಸೊ ನೋಡಬೇಕಿನ್ನು 3-4 ತಿಂಗಳು ಇನ್ನೂ ಯಾವ ಥರ ಚೇಂಜಸ್ಗಳಾಗುತ್ತೆ ಅದರೊಳಗೆ ಏನು ಅಂತ. ಮತ್ತು ನಂಬರ್ 9 ನಿಮ್ಗೆ ಹೇಳ್ತಾ ಇದೆ ಫಿಲಮ್ ಫೀಲ್ಡಲ್ಲಿರೋದು. ಹಾಗೆ ಪಾಲಿಟಿಕ್ಸಲ್ಲಿ ನಂಬರ್ 9 ಅವರು ನೆಕ್ಸ್ಟ್ ಇಯರಲ್ಲಿ ಸೋನಿಯಾ ಗಾಂಧಿ ಇರ್ಬೋದು, ಮತ್ತು ಉದ್ಧವ್ ಠಾಕ್ರೆ, ಆಮೇಲೆ ಈಗಿನ ಮುಖ್ಯಮಂತ್ರಿ ನೋಡಿ, ಅಲ್ಲಿ 2 ನಂಬರು ಕ್ಲಾಶ್ ಆಗುತ್ತೆ. ಉದ್ಧವ್ ಠಾಕ್ರೆ ಮತ್ತು ಇವಾಗ ಏನಿದ್ದಾರೆ ಇವರು ಏಕನಾಥ್ ಶಿಂದೆ. ಸೊ ಈ ಬೋತ್ ಆರ್ ನಂಬರ್ 9. ಸೊ ದೇ ವಿಲ್ ಹ್ಯಾವ್ ಎ ವೆರಿ ಬಿಗ್ ಕ್ಲಾಶ್ ನೆಕ್ಸ್ಟ್ ಎಲೆಕ್ಷನಲ್ಲಿ. ಇಟ್ ವಿಲ್ ಬಿ ವೆರಿ ಕ್ಲೋಸ್ ಕಾಲ್. ಒಳ್ಳೆ ಫೈಟ್ ಇರುತ್ತೆ ಎಲೆಕ್ಷನ್. ಸೊ ಈ ಥರ ಇದೆ. ನಂಬರ್ 9 ಡಿನೋಟ್ಸ್ ಕುಜ, ದಟ್ ಈಸ್ ಮಾರ್ಸ್. ಸೊ ಆ್ಯಂಡ್ ಇಟ್ ಆಲ್ಸೋ ಡಿನೋಟ್ಸ್ ರೆಡ್ ಕಲರ್, ರೆಡ್. ಸೊ ನೆಕ್ಸ್ಟ್ ಇಯರ್ ಎವ್ರಿ ಕಂಟ್ರಿ ವಿಚ್ ಹ್ಯಾಸ್ ರೆಡ್ ಕಲರ್ ಫ್ಲ್ಯಾಗ್ ಇನ್ ಇಟ್, ಆ್ಯಂಡ್ ರೆಡ್ ಕಲರ್ ವಿಲ್ ಬಿ ಇನ್ ನ್ಯೂಸ್. ಕೆಂಪು ಬಣ್ಣ, ಕೆಂಪು ಇರೋವಂಥ ದೇಶದ ಬಾವುಟಗಳು, ಆ ದೇಶಗಳು. ಎಕ್ಸಾಂಪಲ್ ಸಡನ್ನಾಗಿ ನಮ್ಮ ಮೈಂಡ್ ಬರೋದು ರೆಡ್ ಅಂದರೆ ಚೈನಾ, ರೆಡ್ ಡ್ರ್ಯಾಗನ್ ಅಂತಲೇ ಕರಿತೀವಿ ಅವ್ರನ್ನ. ಸೊ ಇಟ್ ವಿಲ್ ಬಿ ಇನ್ ನ್ಯೂಸ್. ಸೊ ರೆಡ್ ಕಲರ್ ಫ್ಲ್ಯಾಗ್ಸ್ ಯಾವ ಕಂಟ್ರಿಲಿದೆ ಅದೆಲ್ಲ ನ್ಯೂಸಲ್ಲಿರುತ್ತೆ. ಮತ್ತು ನಂಬರ್ 9 ಅಂದರೆ ಕುಜ ಅಂದರೆ ರೆಡ್ ಅಂದರೆ ಇಲ್ಲಿ ಬ್ಲಡ್ಡು ಡಿನೋಟ್ ಆಗುತ್ತೆ. ಸೊ ದೆರ್ ವಿಲ್ ಬಿ ಲಾಟ್ ಆಫ್ ಬ್ಲಡ್ ಶೆಡ್ಸ್ ಅರೌಂಡ್ ದ ವರ್ಲ್ಡ್. ಸೊ ಆಲ್ರೆಡಿ ಪ್ರಿಡಿಕ್ಟೆಡ್ ದ World War III ಹ್ಯಾಸ್ ಹೈಯೆಸ್ಟ್ ಚಾನ್ಸ್ ಆಫ್ ಅಕರಿಂಗ್ ಇನ್ ದಿಸ್ ಇಯರ್ ಆ್ಯಂಡ್ ಅಪ್ ಟು ನೆಕ್ಸ್ಟ್ November 2025. In November, till then there are chances. If it doesn't happen after that, then it won't happen for some time, some more time, at least another decade it will not happen. But the chances are up to next November. So माहौल ऐसा ही रहता है, थोड़ा गर्म रहता है माहौल, थोड़ा टेंशन रहता है माहौल में, क्योंकि लिए अभी यूक्रेन और रशिया का वार चल रहा है, और इजराइल का वार ये थोड़ा बढ़ जाएगा. बहुत कंट्रीज इसमें शामिल हो जाएंगे इजराइल वार में. ईरान इज़ ऑन द एड्ज, दे वांट टू अटैक, बट दे वर फियरिंग American warships and all. And America is also taking back their warships just because of the elections which will be happening in America. And later they might send. You can never know with them. You can never predict them. So there are chances of this. And accidents will increase more. And during next year, economies around the world in major countries which are performing very good, they will do slightly bad. So there is a risk of recession next year. Recession, economies will come down. Share market will be very riskier. It will give gains in India, but it will be riskier to invest in that. Obviously gold prices will shoot up, silver will shoot up. It has already, it will increase furthermore. And investing in real estate is good.
business which are related to industries, mainly food products, food industries, and chemical industries and pharmaceutical industries. These industries will do good. And if you want to invest in pharma sector or any food related some shares, pharmaceutical shares, food and chemical industries, and chemical in the sense petrol will also petrochemical industries, those shares will give you good return. And along with that, telecom industries, those there will be a lot of competition in that, and they will also give good returns. ಸೊ ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ಇಲ್ಲಿ ಹೇಳಬೇಕು ಅಂತಂದರೆ ನಂಬರ್ 9ಅಲ್ಲಿ ಹೆಂಗಸ್ರು ಯಾರು ಇರ್ತಾರೆ ಜನರಲಾಗೆ ಲೈಟಾಗಿ ಕಾಂಟ್ರವರ್ಸಿ ಟಚ್ ಆಗಿರುತ್ತೆ ಅವ್ರ ಲೈಫಲ್ಲಿ, ಏನೋ ಒಂದು ಒಟ್ಟಿನಲ್ಲಿ ಸಣ್ಣದಾಗಿ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅವರು ಮ್ಯಾರೇಜ್ ಲೈಫ್ ಇರ್ಬೋದು, ಅವ್ರ ಲವ್ ಲೈಫ್ ಇರ್ಬೋದು, ಅಥವಾ ಏನೋ ಒಂದು ಅವ್ರಿಗೆ ಅಂಟ್ಕೊಂಡಿರುತ್ತೆ. ಅದರಲ್ಲಿ ಇವಾಗ ಎಕ್ಸಾಂಪಲ್ ತೊಗೊಳ್ಬೇಕು ಅಂದರೆ ಸೋನಿಯಾ ಗಾಂಧಿ ಅವ್ರು ಇರ್ಬೋದು, ಪ್ರಿಯಾಂಕಾ ಚೋಪ್ರಾ, ಚಿಕ್ಕ ಹುಡುಗನ ಮದುವೆ ಆದರು ಅವ್ರ ವಯಸ್ಸಿನ. ಸೊ ಈ ಥರದ್ದು ಏನೋ ಒಂದು ಇರುತ್ತೆ ಒಟ್ಟಿನಲ್ಲಿ. ಆಮೇಲೆ ಕನ್ನಡದಲ್ಲಿ ಸುಮಲತಾ ಅವ್ರು ಇರ್ಬೋದು, ಮತ್ತು ನಯನತಾರಾ ಅವ್ರು ಇರ್ಬೋದು. ಸೊ ಇದೇ ರೀತಿ 9ನೇ ನಂಬರು ಹೆಣ್ಮಕ್ಳು. ಸೊ ಇವರೆಲ್ಲ ಹೆಂಗಸರುಗಳೆಲ್ಲ ನ್ಯೂಸಲ್ಲಿ ಇರ್ತಾರೆ ನೆಕ್ಸ್ಟ್ ಇಯರ್ ಅದಿರುತ್ತೆ. ಮತ್ತು ಇನ್ನು ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ 9ನೇ ನಂಬರ್ ಅವರು ಅಷ್ಟು ಬೇಗ ಯಾರು ಸಡನ್ನಾಗಿ ಜ್ಞಾಪಕಕ್ಕೆ ಬರೋಲ್ಲ. ರಾಜಕೀಯದಲ್ಲಿ 9ನೇ ನಂಬರ್ ಅವರು ನನಗೆ ಇಲ್ಲಿ ಯಾವ ಪಕ್ಷಗಳಲ್ಲೂ ಸಡನ್ನಾಗಿ ದೊಡ್ಡ ಲೀಡರ್ಗಳು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ದೇವೇಗೌಡರೊಬ್ಬರು ಕಾಣಿಸ್ತಾ ಇದ್ದಾರೆ 9ನೇ ನಂಬರು. ಸೊ ಅವ್ರದ್ದು ಸ್ವಲ್ಪ ಹೆಲ್ತ್ ಏರ್ಪೇರ್ ಆಗುತ್ತೆ ನೆಕ್ಸ್ಟ್ ಇಯರು. ಇಟ್ ವಿಲ್ ಕಮ್ ಟು ಟ್ರ್ಯಾಕ್. ಆಮೇಲೆ ಇನ್ನು ಕ್ರಿಕೆಟಲ್ಲಿ, ಸ್ಪೋರ್ಟ್ಸಲ್ಲಿ 9ನೇ ನಂಬರಲ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಇಯರ್ ಹ್ಯಾಸ್ ಆಲ್ರೆಡಿ ಸ್ಟಾರ್ಟೆಡ್ ಅಂತ. ವೆರಿ ರೀಸೆಂಟ್ಲಿ ಇನ್ ಡೊಮೆಸ್ಟಿಕ್ ಕ್ರಿಕೆಟ್, ಒನ್ ಆಫ್ ದ ಕ್ರಿಕೆಟರ್ ಹೂ ಇಸ್ ನಾಟ್ ಮಚ್ ಫೇಮಸ್, ಹಿಟ್ 6 ಸಿಕ್ಸಸ್ ಡೊಮೆಸ್ಟಿಕ್ ಇದರಲ್ಲಿ. ಸೊ ಈಸ್ ಆಲ್ಸೋ ಬಾರ್ನ್ ಆನ್ ಡೇಟ್ 9. ಐ ಡೋಂಟ್ ನೋ ಹಿಸ್ ನೇಮ್ ಆ್ಯಕ್ಚುಲಿ, ನಾವು ಹೆಸರು ಗೊತ್ತಿಲ್ಲ. ಇನ್ನು ಇಶಾನ್ ಕಿಶಾನ್ ಈ 9ನೇ ನಂಬರು. ಸೊ 9 ನಂಬರು, ಆಮೇಲೆ 9 ಬರ್ತ್ ನಂಬರ್ ಇರೋರು ಮತ್ತು 9 ಜರ್ಸಿ ನಂಬರ್ ಇರೋರು. ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು 9 ಜರ್ಸಿ, 18 ಮತ್ತು 45. ಸೊ ಅವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಇಂಡಿಯಾ ವಿಲ್ ಡೂ ಗುಡ್ ಇನ್ ಸ್ಪೋರ್ಟ್ಸ್ ರಿಲೇಟೆಡಲ್ಲಿ ನೆಕ್ಸ್ಟ್ ಇಯರಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಪೋರ್ಟ್ಸಲ್ಲಿ ರಿಸಲ್ಟ್ಸು. ಅದಾದಮೇಲೆ ಇನ್ನು ಬೇರೆ ಹೇಳಬೇಕು ಅಂದರೆ ನ್ಯಾಚುರಲ್ ಕೆಲಾಮಿಟೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಯಾಕೆಂದರೆ ಕುಜ ಅಂದರೆ 9, ಇಟ್ ವಿಲ್ ಡಿನೋಟ್ ಬ್ಲಡ್ ಅಂತ ಹೇಳಿದೆ, ರೆಡ್ ಕಲರು. ಸೊ ಬ್ಲಡ್ ಶೆಡ್ ನಡೆಯುತ್ತೆ, ನೇಚರಿಂದನೂ ಆಗುತ್ತೆ, ಮ್ಯಾನ್ ಮೇಡು ತುಂಬ ಆಗುತ್ತೆ. ಆಮೇಲೆ ಲಾಟ್ ಆಫ್ ಪ್ರೊಟೆಸ್ಟ್ ಮತ್ತು ರಿವೋಲ್ಟ್ಸ್ ಜಾಸ್ತಿ ಆಗುತ್ತೆ ವರ್ಲ್ಡ್ ವೈಡ್ ಅಗೈನ್ಸ್ಟ್ ದ ರೂಲಿಂಗ್ ಪಾರ್ಟೀಸ್, ಗೌರ್ಮೆಂಟ್ ವಿರುದ್ಧ. ಸೊ ಇದು ತುಂಬ ಆಗುತ್ತೆ. ಆಮೇಲೆ ಲೀಡ್ರ್ಗಳು ಬದಲಾವಣೆ ಆಗುತ್ತೆ ಭಾಳಷ್ಟು ಜನ. ಈಗ ನಾಯಕರ ಬದಲಾವಣೆಗಳಾಗುತ್ತೆ. ಇವಾಗ ಯಾರೋ ಎಕ್ಸಾಂಪಲ್ ಮುಖ್ಯಮಂತ್ರಿಯಾಗಿ ಕೂತ್ಕೊಂಡಿರ್ತಾರೆ, ಅವ್ರು ನಿಲ್ಲಿಸಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗೋದು. ಆಮೇಲೆ ಪಕ್ಷದಲ್ಲೇ ಆಂತರಿಕ ಕಲಹಗಳು ಜಾಸ್ತಿ ಆಗೋದು. ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲಲ್ಲಿ ಎರಡೂ ಜಾಸ್ತಿ ಆಗುತ್ತೆ. ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ವಿಲ್ ಬಿ ದೇರ್. ಲಾಟ್ ಆಫ್ ಗೌರ್ಮೆಂಟ್ಸ್ ವಿಲ್ ಆನ್ ದ ಎಡ್ಜ್. ಸೊ ಒಂದು ಪಾಲಿಸೀಸು ಇದಿರ್ಬೋದು, ಇದೆಲ್ಲ ಸ್ವಲ್ಪ ಡಿಸಿಷನ್ ಮೇಕಿಂಗ್ ಆಫ್ ದ ಗೌರ್ಮೆಂಟ್ಸ್, ಇಟ್ ವಿಲ್ ಕಮ್ ಡೌನ್. It will not be so easy to run the government. Those who are sitting in the place of king, ಅಂದರೆ be it prime minister or chief minister of particular states, running the government will not be easy task for them. It will be very hectic, and bringing in funds, maintaining finances will be huge risk. And ನಂಬರ್ 9 ಆಲ್ಸೋ ಡಿನೋಟ್ಸ್ ಲಿಟ್ಲ್ ಇದು ಒಂಥರ ಡಿಪ್ರೆಷನ್, ಸ್ಟ್ರೆಸ್ ಲೆವೆಲ್ಲು ಇಟ್ ಇನ್ಕ್ರೀಸ್ ಅಲಾಟ್. ಸೊ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ವರ್ಲ್ಡ್ ವೈಡು. ಡಿಪ್ರೆಷನ್ನು ಒಂಥರ ಏಕಾಂಗಿ ಆಗಿರಬೇಕು ಅಂತ ಬಯಸೋದು ಜನ. ತಮ್ಮಷ್ಟಕ್ಕೆ ತಾವು ಇದು ಮಾಡಿ ಕೀಪ್ ಇಟ್ ಅವರ್ ಸೆಲ್ಸ್, ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಶಾರ್ಟ್. ಈ ಥರ ಮಾತುಗಳು, ಕಮ್ಯುನಿಕೇಷನ್ಸ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಟೂರಿಸಮ್ ವಿಚಾರಕ್ಕೆ ಬಂತು ಅಂತಂದರೆ, ಟೂರಿಸಮ್ಮು ಇಟ್ ವಿಲ್ ನಾಟ್ ಇಂಪ್ರೂವ್, ಇಟ್ ವಿಲ್ ಆ್ಯಕ್ಚುಲಿ ಗೋ ಡೌನ್. ಟೂರಿಸಮ್ ಪೀಪಲ್ ಹೂ ಆರ್ ಟ್ರಾವೆಲಿಂಗ್, ಇಟ್ ವಿಲ್ ಬಿ ಕಮಿಂಗ್ ಡೌನ್. ಟೂರಿಸಮ್ ಇಂಡಸ್ಟ್ರಿ ವಿಲ್ ಟೇಕ್ ಅ ಲಿಟ್ಲ್ ಹಿಟ್ ನೆಕ್ಸ್ಟ್ ಇಯರ್. ಸೊ ಇದಿದೆ. ಮತ್ತು ಇನ್ನು ಇದೇ ರೀತಿ ಭಾಳಷ್ಟು ವಿಚಾರಗಳು ಹೇಳಬೇಕು ಅಂತ ಅಂದ್ಕೊತಾ ಇದ್ದೀನಿ. ಸಡನ್ನಾಗಿಲ್ಲ, ಇವಾಗ ನಾನು ಆ್ಯಕ್ಚುಲಿ ಯಾವುದು ಬರೆದಿಟ್ಕೊಂಡು ಇದು ಮಾಡ್ತಲ್ಲ, ಐ ಆಮ್ ಟೆಲಿಂಗ್ ಇನ್ ಎ ಫ್ಲೋ. ಸೊ ನನ್ನ ಇದಕ್ಕೆ ಬರ್ತಾ ಇರೋದು ಬರೆದಿಟ್ಟಿರೋದು ಬೇರೆ ಕಡೆ ಇದೆ. ಈಗ ನಾನು ಹಂಗೆ ಅದೆಲ್ಲ ಮೈಂಡಲ್ಲಿ ಹಂಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಓವರಾಲಾಗಿ ಹೇಳಬೇಕು ಅಂದರೆ 2 and 9 ವಿಲ್ ಹ್ಯಾವ್ ಗುಡ್ ಇಯರ್. 4, those who are born on date 4, it will be lot of trouble for them. Those who are born on 4ನೇ ತಾರೀಕು ಹುಟ್ಟಿರೋರು, ಅಂದರೆ 4, 13, 22 ಮತ್ತು 31 ಈ ಡೇಟ್ಗಳಲ್ಲಿ ಹುಟ್ಟಿರೋರಿಗೆ ನೆಕ್ಸ್ಟ್ ಇಯರು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹೆಲ್ತ್ ಇರ್ಬೋದು, ವೆಲ್ತ್ ಇರ್ಬೋದು, ಇದರಲ್ಲೆಲ್ಲ ಸ್ವಲ್ಪ ಕಷ್ಟಗಳಿರುತ್ತೆ. ಹುಷಾರಾಗಿರಬೇಕು 4ನೇ ನಂಬರ್ ಅವರು. ಮತ್ತು 3ನೇ ನಂಬರ್ ಅವ್ರಿಗೆ ಸ್ಪೆಷಲ್ ಬೋನಸ್ ಇರುತ್ತೆ ನೆಕ್ಸ್ಟ್ ಇಯರ್. ದೋಸ್ ಬಾರ್ನ್ ಆನ್ ನಂಬರ್ 3 ಸಡನ್ನಾಗಿ ದೇ ವಿಲ್ ಗೆಟ್ ಸಮ್ ಹೆಲ್ತಲ್ಲಿ ಇಂಪ್ರೂವ್ಮೆಂಟ್ ಆಗೋದು. ಇದು ಏನಾದರೂ ಒಂದು ಯಾವುದೋ ಒಂದು ಹೆಲ್ತ್ ವಿಚಾರದಲ್ಲಿ ಯಾವುದೋ ಒಂದು ಸಡನ್ ಒಂದು ಬೋನಸ್ ಇರುತ್ತೆ, ಒಂದು ಲಾಟ್ರಿ ಥರ. ಸೊ ಮತ್ತು ಇನ್ನು 8, ದೋಸ್ ಬಾರ್ನ್ ಆನ್ ಡೇಟ್ 8 ವಿಲ್ ಹ್ಯಾವ್ ಲಿಟಲ್ ಟಫ್ ಇಯರ್. ಅಂದರೆ ಒಂಥರ ಮನೆಯಲ್ಲಿ ಸ್ವಲ್ಪ ಜಗಳಗಳು, ಸ್ಪೌಸಸ್ ಜೊತೆ, ವೈಫು,
So they will have little tough time in the domestic life, those born on date 8, 8, 17 and 26. And if they are doing any new ventures, anything new, that will bring a lot of stress to them, those born on date 8. And 6 will have 50-50 year, those born on 6. There will be ups and downs, and whatever efforts they are putting this year, and whatever you are going to put it until this end of 2024 up to December, it will give results in 2026, only after March in 2025, sorry, next year 25 you will get the results next year in the. So in number 1, those born on date 1, they will have good year, ಅಂದರೆ ಅಂಥ ಏನು ಟ್ರಬಲ್ ಇರೋಲ್ಲ. ಸೊ ಅವ್ರಿಗೆ ಅಂದ್ಕೊಂಡಿದ್ದೆಲ್ಲ ಕೈಗೂಡುತ್ತೆ. ಸೊ ಸೂರ್ಯ ಏನು ಮಾತಾಡೋಂಗಿಲ್ಲ, ನಂಬರ್ 1 ಅಂದರೆ ಇಟ್ ಡಿನೋಟ್ಸ್ ಸನ್. ಸೊ ದೇ ವಿಲ್ ಆಲ್ಸೋ ಡೂ ಗುಡ್, ದೋಸ್ born on date 1, 10, 19 and 28, they will be having good year. Whatever trouble they have faced in this year 2024, everything will rectify and everything will come to a good position in 2025. ಸೊ ನಂಬರ್ 1 ಇದಾಯಿತು. ಸೊ ನಂಬರ್ 7 ಅವ್ರಿಗೆ ಸ್ವಲ್ಪ ಕಷ್ಟ ಟೈಮು ನೆಕ್ಸ್ಟ್ ಇಯರು ಇರುತ್ತೆ. ಮನೆಯಲ್ಲಿ ತೊಂದರೆಗಳು, ಮಕ್ಕಳಿಂದ ಟೆನ್ಷನ್ನು, ಸ್ಟ್ರೆಸ್ಸು, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಮತ್ತು ಹೆಂಡತಿ ಜೊತೆಲಿ ಕಲಹ, ತೊಂದರೆಗಳು, ಡೊಮೆಸ್ಟಿಕ್ ಲೈಫ್ ತುಂಬ ಪ್ರಾಬ್ಲಮ್ ಇರುತ್ತೆ 7 ಅವ್ರಿಗೆ. ಮತ್ತು ಅವರು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಇದನ್ನು ಮಾತಿನ ಮೇಲೆ ನಿಗಾ ಇರಬೇಕು 7ನೇ ನಂಬರ್ ಅವ್ರಿಗೆ. ನೆಕ್ಸ್ಟ್ ಇಯರು ಇದೇ ಕಂಟಿನ್ಯೂ ಆಗುತ್ತೆ. ಈ ವರ್ಷವೂ ಹೇಳಿದ್ದೆ ಇದೇ ರೀತಿ, ಇವನ್ ನೆಕ್ಸ್ಟ್ ಇಯರ್. ದೋಸ್ born on date 7, 16 and 25 should think not once, twice, but thrice before whatever they speak. Whatever word you give, whatever you speak, be it with your small baby also, small child also, whatever you speak, think before you speak. So number 7, be it with anybody. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಅದು ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಬೇಕು, 7ನೇ ನಂಬರ್ ಅವರು. ಸೊ ಇದಿದೆ. ನಂಬರ್ 5ಕ್ಕೆ ವರ್ಷ ಚೆನ್ನಾಗಿದೆ ನೆಕ್ಸ್ಟ್ ಇಯರ್, ಏನು ಕಷ್ಟ ಏನಿಲ್ಲ, ತೊಂದರೆ ಇಲ್ಲ, ಅವ್ರಿಗೂ ತುಂಬ ಚೆನ್ನಾಗಿದೆ 5ನೇ ನಂಬರ್ ಅವ್ರಿಗೂ. ಬಟ್ ಏನು ಅಂದರೆ ಟ್ರಾವೆಲಿಂಗು ಸ್ವಲ್ಪ ಅನ್ವಾಂಟೆಡ್ ಟ್ರಾವೆಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನು ಮಿಕ್ಕಿದ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಾನು ನೆಕ್ಸ್ಟ್ ಇಯರ್ ಇನ್ನೂ ಇದನ್ನು ಮಾಡ್ತೀನಿ ವೀಡಿಯೋ. ಸೊ ನೆಕ್ಸ್ಟ್ ಇಯರ್ ಜನವರಿನಲ್ಲಿ ಫುಲ್ ಡೀಟೇಲಾಗಿ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಈಚ್ ನಂಬರ್ಸ್ ಬಗ್ಗೆ. ಇವಾಗ ಜಸ್ಟ್ ಒಂದು ಸಮ್ಮರಿ, ಒಂದು ಇದು ಐ ಥಾಟ್ ಮಿಡ್ಲ್ ಆಫ್ ದ ಇಯರ್ ಐ ಯೂಶಲಿ ಡೂ ಒನ್ ಮೋರ್ ವೀಡಿಯೋ ಅಬೌಟ್ ಮೈ ಪ್ರಿಡಿಕ್ಷನ್ಸ್. ಸೊ ಆ ಥರ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ವರ್ಷದ ಮಧ್ಯದಲ್ಲಿ. ಆ್ಯಕ್ಚುಲಿ ಜನರಲ್ ಆಗಸ್ಟಲ್ಲಿ ಮಾಡ್ತಾಯಿದ್ದೆ, ಈ ಸೆಪ್ಟೆಂಬರ್ಗೆ ಆಗೋಯಿತು. ಸೊ ಎಲ್ರಿಗೂ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಟು ನಂಬರ್ 2 and 9. ಸೊ ಇದಿಷ್ಟು ನಿಮ್ಗೆ ಹೇಳ್ತಾ ಸ್ವಲ್ಪ ಇನ್ಫಾರ್ಮೇಷನ್ಗಳು ನಿಮ್ಗೆ ಇದರಿಂದ ಸಿಕ್ಕಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಇಯರ್ ನೀವು ಯಾವ ದೇವ್ರನ್ನ ಪೂಜಿಸಬೇಕು, ವಿಚ್ ಗಾಡ್ ಯು ನೀಡ್ ಟು ಪ್ರೇ, ಎವ್ರಿಥಿಂಗ್ ಐ ವಿಲ್ ಗಿವ್ ಇಟ್ ಇನ್ ದ ನೆಕ್ಸ್ಟ್ ಇಯರ್ ವಿಡಿಯೋ. ಸೊ ಅಂಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಗುಡ್ ವೀಕೆಂಡ್. ಎಲ್ರಿಗೂ